subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಗಣಿತ ವಿಷಯದಲ್ಲಿ 15ನೇ ಅಧ್ಯಾಯವಾದ ದತ್ತಾಂಶಗಳ ನಿರ್ವಹಣೆ ಎಂಬ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ಮಕ್ಕಳೇ. ಈ ಅಧ್ಯಾಯವನ್ನ ಕಲಿಯೋದ್ರಿಂದ ನೀವು ಯಾವ ಸಾಮರ್ಥ್ಯಗಳನ್ನು ಗಳಿಸ್ತೀರಾ ಅಂದ್ರೆ ಮಾಹಿತಿಯನ್ನು ಸಂಗ್ರಹಿಸಿ ಕೋಷ್ಟಕದ ರೂಪದಲ್ಲಿ ವ್ಯಕ್ತಪಡಿಸುವೆ, ದತ್ತಾಂಶಗಳನ್ನು ಕಂಬ ನಕ್ಷೆಯಲ್ಲಿ ಸೂಚಿಸುವೆ, ಕಂಬ ನಕ್ಷೆಯಲ್ಲಿನ ಮಾಹಿತಿಯನ್ನು ವಿವರಿಸುವೆ. ಈ ಎಲ್ಲ ಸಾಮರ್ಥ್ಯಗಳನ್ನ ನೀವು ಗಳಿಸ್ತೀರಾ ಮಕ್ಕಳೇ. ಹಾಗಾದ್ರೆ ದತ್ತಾಂಶಗಳು ಅಂದ್ರೆ ಏನು ಮಕ್ಕಳೇ? ಒಂದು ನಿರ್ದಿಷ್ಟ ಮಾಹಿತಿಯನ್ನ ನೀಡೋದಕ್ಕೆ ಒಟ್ಟುಗೂಡಿಸಿರುವಂತಹ ಸಂಖ್ಯೆಗಳ ಒಂದು ಸಂಗ್ರಹಕ್ಕೆ ನಾವು ದತ್ತಾಂಶಗಳು ಅಂತ ಕರಿತೀವಿ ಮಕ್ಕಳೇ. ನೋಡಿ, ನೀವು ಹಿಂದಿನ ತರಗತಿಯಲ್ಲಿ ದತ್ತಾಂಶಗಳನ್ನ ಹೇಗೆ ಸಂಗ್ರಹಿಸೋದು, ಕೋಷ್ಟಕ ರೂಪದಲ್ಲಿ ಹೇಗೆ ಬರೆಯೋದು, ಮತ್ತೆ ದತ್ತಾಂಶಗಳನ್ನ ಚಿತ್ರನಕ್ಷೆಯಲ್ಲಿ ಚಿತ್ರಗಳ ಮೂಲಕ ವ್ಯಕ್ತಪಡಿಸೋದು ಹೇಗೆ ಅಂತ ಈಗ ಆಲ್ರೆಡಿ ಕಲ್ತಿದ್ದೀರಾ ಅಲ್ವಾ. ಇಲ್ಲಿ ನೋಡಿ ಮಕ್ಕಳೇ, ಉದಾಹರಣೆ ಕೊಟ್ಟಿದ್ದಾರೆ. ವಿವಿಧ ಬಗೆಯ ಬಣ್ಣದ ಹೂಗಳಿರುವ ಚಿತ್ರಪಟವನ್ನು ಇಲ್ಲಿ ನೀಡಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಗುಲಾಬಿ, ಸೂರ್ಯಕಾಂತಿ, ದಾಸವಾಳ, ತಾವರೆ ಹೂಗಳ ಚಿತ್ರವನ್ನ ಕೊಟ್ಟಿದ್ದಾರೆ. ಈ ಚಿತ್ರಪಟವನ್ನು ವೀಕ್ಷಿಸಿ ಮುಂದಿನ ಕೋಷ್ಟಕವನ್ನ ಪೂರ್ಣಗೊಳಿಸು ಅಂತ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಮಾಹಿತಿಯನ್ನ ಕೊಟ್ಟಿದಾರಲ್ವಾ. ಈ ಕೋಷ್ಟಕದಲ್ಲಿ ಕೊಟ್ಟಿರ್ತಕ್ಕಂತಹ ಮಾಹಿತಿಗಳೆಲ್ಲವೂ ದತ್ತಾಂಶಗಳು ಮಕ್ಕಳೇ. ನೋಡಿ ಮಕ್ಕಳೇ, ಗುಲಾಬಿ ಹೂಗಳು. ಈ ಗುಲಾಬಿ ಹೂಗಳು ಎಷ್ಟಿವೆ ಮಕ್ಕಳೇ? ಎಣಿಸಿ. 1 2 3 4 5 6 7 8 9 10 10 ಗುಲಾಬಿ ಹೂಗಳಿವೆ. ತಾವರೆ ಹೂಗಳು ಎಷ್ಟಿವೆ ನೋಡಿ ಮಕ್ಕಳೇ? 1 2 3 4 5. ಸೂರ್ಯಕಾಂತಿ 1 2 3 4 5 6 7 8 8 ಸೂರ್ಯಕಾಂತಿ ಹೂಗಳಿವೆ. ದಾಸವಾಳ 1 2 3 4 5 5 ದಾಸವಾಳ ಹೂಗಳಿವೆ ಮಕ್ಕಳೇ. ಈ ರೀತಿಯಲ್ಲಿ ನಾವು ದತ್ತಾಂಶಗಳನ್ನ ಸಂಗ್ರಹಿಸಿದೀವಲ್ವಾ. ಈ ಕೋಷ್ಟಕದ ಮೂಲಕ ನಮಗೆ ಯಾವ ಹೂಗಳು ಎಷ್ಟೆಷ್ಟಿವೆ ಅಂತ ಸುಲಭವಾಗಿ ಬರೆಯೋದಕ್ಕೂ ಅನುಕೂಲ ಆಗುತ್ತೆ, ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಸಹ ಸುಲಭ ಆಗುತ್ತೆ ಅಲ್ವಾ ಮಕ್ಕಳೇ. ನೋಡಿ ಮಕ್ಕಳೇ, ಕೋಷ್ಟಕವನ್ನು ವೀಕ್ಷಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಯಾವ ಹೂಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ ಮಕ್ಕಳೇ? ಗುಲಾಬಿ ಹೂಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ. ಯಾವ ಹೂಗಳು ಕಡಿಮೆ ಸಂಖ್ಯೆಯಲ್ಲಿವೆ ಮಕ್ಕಳೇ? ಈಗ ತಾನೇ ಬರೆದ್ರಲ್ವಾ, ತಾವರೆ ಮತ್ತು ದಾಸವಾಳ. ಒಂದೇ ಸಂಖ್ಯೆಯಲ್ಲಿರುವ ಹೂಗಳು ಯಾವುವು ಮಕ್ಕಳೇ? ಅದು ಸಹ ತಾವರೆ ಮತ್ತು ದಾಸವಾಳ. ಎರಡೂ ಸಹ 5 ಸಂಖ್ಯೆಗಳನ್ನ ಹೊಂದಿವೆ. ಒಟ್ಟು ಹೂಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಒಟ್ಟು ಹೂಗಳ ಸಂಖ್ಯೆ ಎಷ್ಟು ಮಕ್ಕಳೇ? 28 ಆಗುತ್ತೆ. ಗುಲಾಬಿ ಹೂಗಳು ಎಷ್ಟು ಇದ್ವು ಮಕ್ಕಳೇ? ಗುಲಾಬಿ ಹೂಗಳು 10 ಇದ್ವು. ನಂತರ ತಾವರೆ ಹೂವು 5 ಇದ್ವು ಮಕ್ಕಳೇ. ಆ 10ಕ್ಕೆ 5 ಕೂಡಿದ್ರೆ 15 ಆಗುತ್ತೆ. ನಂತರ ಸೂರ್ಯಕಾಂತಿ ಹೂಗಳು ಎಷ್ಟಿದ್ವು ಮಕ್ಕಳೇ? 8 ಇದ್ವು. 15ಕ್ಕೆ 8 ಕೂಡಿದ್ರೆ 23 ಆಗುತ್ತೆ ಮಕ್ಕಳೇ. ನಂತರ ದಾಸವಾಳ 5 ಹೂ ಇದ್ವು ಅಲ್ವಾ ಮಕ್ಕಳೇ. 23ಕ್ಕೆ 5 ಕೂಡಿದ್ರೆ 28 ಆಗುತ್ತೆ. ಹಾಗಾದ್ರೆ ಒಟ್ಟು ಹೂಗಳ ಸಂಖ್ಯೆ ಎಷ್ಟು ಮಕ್ಕಳೇ? 28. ಈ ಪ್ರಶ್ನೆಗಳಿಗೆ ಉತ್ತರಿಸಲು ಹೂಗಳು ಹಾಗೂ ಅವುಗಳ ಸಂಖ್ಯೆಯ ಕೋಷ್ಟಕವನ್ನು ವೀಕ್ಷಿಸಿದೆ ಅಲ್ಲವೇ? ಇದನ್ನು ಕೋಷ್ಟಕ ವೀಕ್ಷಿಸದೆ ಸುಲಭವಾಗಿ ತಿಳಿದುಕೊಳ್ಳುವ ಯಾವುದಾದರೂ ವಿಧಾನ ಇದೆಯೇ? ಯೋಚಿಸು ಅಂತ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಈಗ ತಾನೇ ನೀವು ಕಲ್ತ್ರಲ್ವಾ, ಸ್ತಂಭ ನಕ್ಷೆ ಅಂತ ಹೇಳ್ತೀವಿ ಮಕ್ಕಳೇ. ದತ್ತಾಂಶಗಳನ್ನ ಒಂದೇ ಅಗಲದ ಕಂಬಗಳಲ್ಲಿ ಪ್ರತಿನಿಧಿಸ್ತಕ್ಕಂತಹ ನಕ್ಷೆಯನ್ನ ನಾವು ಕಂಬ ನಕ್ಷೆ ಅಂತ ಹೇಳ್ತೀವಿ ಮಕ್ಕಳೇ. ನೋಡಿ, ಈ ಉದಾಹರಣೆಗಳ ಮೂಲಕ ನಾವು ತಿಳಿಬಹುದು. ನೋಡಿ ಮಕ್ಕಳೇ, ಇದನ್ನ ನಾವು ಕಂಬ ನಕ್ಷೆ ಅಂತ ಹೇಳ್ತೀವಿ ಮಕ್ಕಳೇ. ಅಡ್ಡ ಸಾಲಿನಲ್ಲಿ ಹೂಗಳ ಹೆಸರುಗಳು, ನಂತರ ಉದ್ದ ಸಾಲಿನಲ್ಲಿ ಹೂಗಳ ಸಂಖ್ಯೆ. ನೋಡಿ ಮಕ್ಕಳೇ, ಗುಲಾಬಿ ಹೂಗಳ ಸಂಖ್ಯೆ ಎಷ್ಟಿದ್ವು ಮಕ್ಕಳೇ? 10 ಅಲ್ವಾ. ನೋಡಿ ಈ ರೀತಿ. ನಂತರ ತಾವರೆ 5 ಹೂಗಳು, ಸೂರ್ಯಕಾಂತಿ 8 ಹೂಗಳು, ನಂತರ ದಾಸವಾಳ 5 ಹೂಗಳು ಇಲ್ಲಿದೆ ನೋಡಿ ಮಕ್ಕಳೇ. ಈ ರೀತಿಯಲ್ಲಿ ನಾವು ದತ್ತಾಂಶಗಳನ್ನ ಪ್ರತಿನಿಧಿಸಿದರೆ ಸುಲಭವಾಗಿ ನಮಗೆ ಅರ್ಥ ಆಗುತ್ತೆ ಮಕ್ಕಳೇ. ಇದನ್ನ ಕಂಬ ನಕ್ಷೆ ಅಂತ ಹೇಳ್ತೀವಿ. ಉದಾಹರಣೆ 1 ಗಮನಿಸಿ ಮಕ್ಕಳೇ. ಪುಟ ಸಂಖ್ಯೆ 93. ಇಲ್ಲೂ ಸಹ ಹೂಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. ನಂತರ ಮಾರಾಟವಾದ ಹೂಗಳ ತೂಕವನ್ನ ಕಿಲೋಗ್ರಾಂನಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಈ ರೀತಿಯಲ್ಲಿ ಕೋಷ್ಟಕವನ್ನ ತಯಾರು ಮಾಡಿದ್ದಾರೆ. ಇದರ ಮೂಲಕ ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ. ದತ್ತಾಂಶಗಳು ಎಷ್ಟು ಅಂತ ಕೂಡೋದಕ್ಕೂ ಸಹ ನಮಗೆ ಅನುಕೂಲವಾಗುತ್ತೆ. ನೋಡಿ, ಹೂಗಳು ಯಾವ್ಯಾವ ಹೂಗಳಿವೆ? ಮಲ್ಲಿಗೆ ಹೂವು, ಸೇವಂತಿಗೆ ಹೂವು, ಗುಲಾಬಿ ಹೂವು, ಕಣಗಲಿ ಹೂವು. ಇವು ಹೂಗಳ ಹೆಸರುಗಳು. ನಂತರ ಇಲ್ಲಿ ನೋಡಿ ಮಕ್ಕಳೇ, ಕಂಬ ಸಾಲಿನಲ್ಲಿ ಮಾರಾಟವಾದ ಹೂಗಳ ತೂಕ ಕಿಲೋಗ್ರಾಂನಲ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕಿಲೋಗ್ರಾಂನಲ್ಲಿ ಈ ಹೂಗಳು ಎಷ್ಟು ಕಿಲೋಗ್ರಾಂನಲ್ಲಿ ಮಾರಾಟವಾಗಿವೆ? ಮೇಲಿನ ಕಂಬನಕ್ಷೆಯ ಸಹಾಯದಿಂದ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಇದೆ ಮಕ್ಕಳೇ. ಅತಿ ಹೆಚ್ಚು ಮಾರಾಟವಾಗಿರುವ ಹೂ ಯಾವುದು ಅಂತ ಇದೆ ಮಕ್ಕಳೇ. ಹೆಚ್ಚು ಮಾರಾಟವಾದ ಹೂ ಯಾವುದು ಮಕ್ಕಳೇ? ಇದರಲ್ಲಿ
ಮಲ್ಲಿಗೆನೋ, ಸೇವಂತಿಗೆನೋ, ಗುಲಾಬಿನೋ, ಕಣಗಲಿನೋ ಮಕ್ಕಳೇ? ಮಲ್ಲಿಗೆ ಹೂವು ಅಲ್ವಾ? ನೋಡಿ 9 ಕಿಲೋಗ್ರಾಂ ತೂಕ ಮಾರಾಟವಾಗಿದೆ. ಹೌದಲ್ವಾ? ಅತಿ ಹೆಚ್ಚು ಮಾರಾಟವಾಗಿರುವ ಹೂ ಯಾವುದು ಮಕ್ಕಳೇ? ಮಲ್ಲಿಗೆ. ನಂತರ ಅತಿ ಕಡಿಮೆ ಮಾರಾಟವಾದ ಹೂ ಯಾವುದು ಮಕ್ಕಳೇ? ಅತಿ ಕಡಿಮೆ ಯಾವುದು? ಕಣಗಲಿ. ನೋಡಿ, ಇದು 2 ಕಿಲೋಗ್ರಾಂ ಮಾತ್ರ ಮಾರಾಟವಾಗಿದೆ. ಹಾಗಾದ್ರೆ ಕಡಿಮೆ ಮಾರಾಟವಾದ ಹೂ ಯಾವುದು ಮಕ್ಕಳೇ? ಕಣಗಲಿ. ನಂತರ ಒಟ್ಟು ಮಾರಾಟವಾಗಿರುವ ಹೂವಿನ ತೂಕವೆಷ್ಟು ಅಂತ ಕೇಳಿದಾರೆ ಮಕ್ಕಳೇ. ಒಟ್ಟು ಮಾರಾಟವಾಗಿರ್ತಕ್ಕಂಥ ಹೂವಿನ ತೂಕವೆಷ್ಟು ಮಕ್ಕಳೇ? ನೋಡಿ, ಮಲ್ಲಿಗೆ, ಸೇವಂತಿಗೆ, ಗುಲಾಬಿ, ಕಣಗಲಿ ಈ ಎಲ್ಲ ತೂಕಗಳನ್ನು ನೀವು ಕೂಡಿಸ್ಬೇಕು ಮಕ್ಕಳೇ. ಹೇಗೆ ಕೂಡಿಸೋದು ಮಕ್ಕಳೇ? ಮಲ್ಲಿಗೆ 9 kg ಪ್ಲಸ್ ಸೇವಂತಿಗೆ 6 kg ಪ್ಲಸ್ ಗುಲಾಬಿ 4 kg ಪ್ಲಸ್ ಕಣಗಲಿ 2 kg ಇವುಗಳನ್ನು ಕೂಡಬೇಕು ಮಕ್ಕಳೇ. 9 kg ಪ್ಲಸ್ 6 kg ಪ್ಲಸ್ 4 kg ನಂತರ ಕೊನೆಯದು ಎಷ್ಟಿತ್ತು ಮಕ್ಕಳೇ? 2 kg. ಹಾಗಾದರೆ ಇವುಗಳನ್ನು ಕೂಡಿ ಮಕ್ಕಳೇ 9 ಪ್ಲಸ್ 6 ಪ್ಲಸ್ 4 ಪ್ಲಸ್ 2 ಎಷ್ಟಾಗುತ್ತೆ ಮಕ್ಕಳೇ? 21 kg ಆಗುತ್ತೆ. ನಂತರ ನೋಡಿ ಮಕ್ಕಳೇ, 5 ಕಿಲೋಗ್ರಾಂಗಿಂತ ಕಡಿಮೆ ಮಾರಾಟವಾಗಿರುವ ಹೂಗಳು ಯಾವುವು ಅಂತ ಪ್ರಶ್ನೆ ಇದೆ ಮಕ್ಕಳೇ. ನೀವೀಗ ತಾನೇ ಕಂಬನಕ್ಷೆಯಲ್ಲಿ ನೋಡಿದ್ರಲ್ವ ಮಕ್ಕಳೇ, ಯಾವ್ಯಾವ ಹೂಗಳು ಕಡಿಮೆ ಮಾರಾಟವಾಗಿದ್ವು? ಕಣಗಲಿ ಮತ್ತೆ ಗುಲಾಬಿ ಅಲ್ವಾ? ಗುಲಾಬಿ ಮತ್ತು ಕಣಗಲಿ. ಮಕ್ಕಳೇ, ಗುಲಾಬಿ ಹೂವು 4 kg ಮಾರಾಟವಾಗಿದೆ, ಕಣಗಲಿ ಹೂವು 2 kg ಮಾರಾಟವಾಗಿದೆ. ಇವು 5 ಕಿಲೋಗ್ರಾಂಗಿಂತ ಕಡಿಮೆ ಮಾರಾಟವಾದ ಹೂಗಳು. ನಂತರ ಗ್ರಾಂಗಿಂತ ಹೆಚ್ಚು 5 ಕಿಲೋಗ್ರಾಂಗಿಂತ ಕಡಿಮೆ ಮಾರಾಟವಾಗಿರುವ ಹೂ ಯಾವುದು ಮಕ್ಕಳೇ? ಗುಲಾಬಿ. ನೀವು ಇವನ್ನ ಹೇಗೆ ಕಂಡುಹಿಡ್ಕೊಂಡ್ರಿ ಮಕ್ಕಳೇ ಉತ್ತರವನ್ನ? ಸ್ತಂಭಗಳ ಎತ್ತರವನ್ನ ಗಮನಿಸಿದ್ರಲ್ವಾ? ಯಾವುದು ಜಾಸ್ತಿ ಎತ್ತರ ಇದೆನೋ ಅದರ ತೂಕ ಜಾಸ್ತಿ. ಈ ರೀತಿಯಲ್ಲಿ ನೀವು ಗಮನಿಸಿದ್ರಲ್ವಾ? ಅದೇ ರೀತಿಯಲ್ಲಿ ಉದಾಹರಣೆ 2 ನೋಡಿ ಮಕ್ಕಳೇ. ಒಂದು ಶಾಲೆಯಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳ ವಿವರವನ್ನು ಮುಂದಿನ ಕೋಷ್ಟಕದಲ್ಲಿ ನೀಡಿದೆ ಅಂತ ಕೊಟ್ಟಿದ್ದಾರೆ. ಇದನ್ನ ಕಂಬನಕ್ಷೆಯಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ ದತ್ತಾಂಶಗಳನ್ನ ಈ ರೀತಿ ಸಂಗ್ರಹಿಸಿರ್ತಾರೆ ಮಕ್ಕಳೇ. ನೋಡಿ, ಹೆಸರು ಮಕ್ಕಳೇ ಅಂದ್ರೆ ಭಾವಗೀತೆ, ಚರ್ಚಾ ಸ್ಪರ್ಧೆ, ಪ್ರಬಂಧ, ಆಶುಭಾಷಣ. ಭಾಗವಹಿಸಿದ್ದ ವಿದ್ಯಾರ್ಥಿಗಳ ಸಂಖ್ಯೆ: ಭಾವಗೀತೆಗೆ 10 ಜನ ವಿದ್ಯಾರ್ಥಿಗಳು, ಚರ್ಚಾ ಸ್ಪರ್ಧೆಗೆ 20 ಜನ ವಿದ್ಯಾರ್ಥಿಗಳು, ಪ್ರಬಂಧಕ್ಕೆ 25 ಜನ ವಿದ್ಯಾರ್ಥಿಗಳು, ಆಶುಭಾಷಣ ಸ್ಪರ್ಧೆಗೆ 15 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅದನ್ನ ನಾವು ಈ ರೀತಿ ಕಂಬನಕ್ಷೆಯಲ್ಲಿ ಪ್ರತಿನಿಧಿಸಬಹುದು ಮಕ್ಕಳೇ. ನೋಡಿ, ಇಲ್ಲಿ ಸ್ಪರ್ಧೆಗಳ ಹೆಸರು ಯಾವ್ಯಾವ ಸ್ಪರ್ಧೆಗಳಿವೆ ಅವುಗಳನ್ನ ಇಲ್ಲಿ ಬರೆದಿದ್ದಾರೆ. ನಂತರ ಈ ಭಾಗದಲ್ಲಿ ವಿದ್ಯಾರ್ಥಿಗಳು ಮಕ್ಕಳೇ, ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅಂತ ನೀವು ನೋಡಿದ್ರಲ್ವಾ? ಆ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆ. ಪ್ರಮಾಣವನ್ನ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಸ್ಕೇಲ್ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 5 ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಒಂದು ವೇಳೆ 1 ಸೆಂಟಿಮೀಟರ್ಗೆ 1 ವಿದ್ಯಾರ್ಥಿ ಅಂತ ನಾವು ಕೊಟ್ರೆ ಇಲ್ಲಿ 50, 100, 150, 200 ಜಾಸ್ತಿ ವಿದ್ಯಾರ್ಥಿಗಳಿದ್ದಾಗ ಇಲ್ಲಿ ಕಂಬನಕ್ಷೆ ತುಂಬಾ ದೊಡ್ಡದಾಗುತ್ತೆ ಮಕ್ಕಳೇ ಅಲ್ವಾ? ಅಷ್ಟು ದೊಡ್ಡದನ್ನ ಮಾಡಕ್ಕೆ ಸಾಧ್ಯ ಇಲ್ಲ. ಆಗ ನಾವೇನ್ ಮಾಡ್ಬೇಕು ಮಕ್ಕಳೇ? 1 ಸೆಂಟಿಮೀಟರ್ಗೆ 5 ವಿದ್ಯಾರ್ಥಿಗಳು. ಫಸ್ಟ್ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ನೋಡ್ಕೊಂಡ್ಬಿಟ್ಟು ನಾವು ಅವುಗಳನ್ನ ಈ ರೀತಿಯಲ್ಲಿ 1 ಸೆಂಟಿಮೀಟರ್ಗೆ 5 ವಿದ್ಯಾರ್ಥಿಗಳು, ಇಲ್ಲ ಜಾಸ್ತಿ ವಿದ್ಯಾರ್ಥಿಗಳಿದ್ದಾಗ 1 ಸೆಂಟಿಮೀಟರ್ಗೆ 10 ವಿದ್ಯಾರ್ಥಿಗಳು, ಈ ರೀತಿಯಲ್ಲಿ ನಾವು ತೆಗೆದುಕೊಳ್ಬಹುದು ಮಕ್ಕಳೇ. ಉದಾಹರಣೆ 1 ಹಾಗೂ ಉದಾಹರಣೆ 2ರಲ್ಲಿನ ದತ್ತಾಂಶಗಳ ಸಂಖ್ಯೆಯನ್ನು ಹೋಲಿಸು. ಉದಾಹರಣೆ 1ರಲ್ಲಿ ದತ್ತಾಂಶಗಳನ್ನು ಒಂದೇ ಹಾಳೆಯಲ್ಲಿ ಪ್ರತಿನಿಧಿಸಿದೆ. ಇದೇ ರೀತಿಯಲ್ಲಿ ಉದಾಹರಣೆ 2ರಲ್ಲಿನ ದತ್ತಾಂಶಗಳನ್ನು ಒಂದೇ ಹಾಳೆಯಲ್ಲಿ ಪ್ರತಿನಿಧಿಸಬಹುದೇ? ಯೋಚಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಹೆಚ್ಚಿನ ವಿದ್ಯಾರ್ಥಿಗಳು ಅಥವಾ ಹೆಚ್ಚಿನ ಸಂಖ್ಯೆ ಇದ್ದಾಗ ನಾವು 1 ಸೆಂಟಿಮೀಟರ್ಗೆ 5 ವಿದ್ಯಾರ್ಥಿಗಳು ಅಥವಾ 1 ಸೆಂಟಿಮೀಟರ್ಗೆ 10 ವಿದ್ಯಾರ್ಥಿಗಳು ಅಂತ ತೆಗೆದುಕೊಂಡು ಒಂದೇ ಹಾಳೆಯಲ್ಲಿ ಪ್ರತಿನಿಧಿಸಬಹುದು ಅಲ್ವಾ? ಗಮನಿಸು ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ದತ್ತಾಂಶಗಳನ್ನು ಕಂಬನಕ್ಷೆಯಲ್ಲಿ ಸೂಚಿಸಲು ಸೂಕ್ತವಾದ ಪ್ರಮಾಣವನ್ನು ಉಪಯೋಗಿಸಬೇಕು. ಉದಾಹರಣೆ 2ರಲ್ಲಿ ಪ್ರಮಾಣ ಪ್ರತಿ 1 ಸೆಂಟಿಮೀಟರ್ಗೆ 5 ವಿದ್ಯಾರ್ಥಿಗಳು. ಹೌದಲ್ವಾ ಮಕ್ಕಳೇ? ಈಗ ತಾನೇ ಹೇಳಿದ್ನಲ್ವಾ? ತುಂಬಾ ಹೆಚ್ಚಿನ ವಿದ್ಯಾರ್ಥಿಗಳಿದ್ದಾಗ ನಾವು 1 ಸೆಂಟಿಮೀಟರ್ಗೆ 5 ವಿದ್ಯಾರ್ಥಿಗಳು, 10 ವಿದ್ಯಾರ್ಥಿಗಳು, 15 ವಿದ್ಯಾರ್ಥಿಗಳು, ಈ ರೀತಿಯಲ್ಲಿ ನಾವು ತೆಗೆದುಕೊಳ್ಬಹುದು. ನೋಡಿ ಮಕ್ಕಳೇ, ಮೇಲಿನ ಕಂಬನಕ್ಷೆಯನ್ನು ವೀಕ್ಷಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಕಂಬನಕ್ಷೆಯು ಸೂಚಿಸುವ ದತ್ತಾಂಶಗಳು ಯಾವುವು ಮಕ್ಕಳೇ? ಈ ಉದಾಹರಣೆಯಲ್ಲಿ ಕಂಬನಕ್ಷೆಯು ಸೂಚಿಸತಕ್ಕಂಥ ದತ್ತಾಂಶಗಳು ಸ್ಪರ್ಧೆಗಳ ಹೆಸರು ಮಕ್ಕಳೇ, ನಂತರ ಭಾಗವಹಿಸಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಅಲ್ವಾ? ನೋಡಿ,
ಸ್ಪರ್ಧೆಗಳ ಹೆಸರು ಹಾಗೂ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆ. ಯಾವ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಮಕ್ಕಳೇ? ಈ ನಕ್ಷೆಯನ್ನು ಗಮನಿಸಿ. ಯಾವ ಸ್ಪರ್ಧೆಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನೋಡಿ. ಈ ಕಂಬ ಉದ್ದವಾಗಿದೆ ಅಲ್ವಾ? 25 ವಿದ್ಯಾರ್ಥಿಗಳು. ಪ್ರಬಂಧ ಸ್ಪರ್ಧೆಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಯಾವ ಸ್ಪರ್ಧೆಯಲ್ಲಿ ಅತಿ ಕಡಿಮೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಮಕ್ಕಳೇ? ನೋಡಿ, ಅತಿ ಕಡಿಮೆ ಅಂದರೆ ಯಾರಿದ್ದಾರೆ? ಭಾವಗೀತೆ. ಭಾವಗೀತೆ ಸ್ಪರ್ಧೆಗೆ ಅತಿ ಕಡಿಮೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು, 10 ಜನ ವಿದ್ಯಾರ್ಥಿಗಳು. ನಂತರ 4 ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ನೋಡಿ ಮಕ್ಕಳೇ, ಭಾವಗೀತೆಗೆ 10 ಜನ ವಿದ್ಯಾರ್ಥಿಗಳು, ಚರ್ಚಾ ಸ್ಪರ್ಧೆಗೆ 20 ಜನ ವಿದ್ಯಾರ್ಥಿಗಳು, ಪ್ರಬಂಧ ಸ್ಪರ್ಧೆಗೆ 25 ಜನ ವಿದ್ಯಾರ್ಥಿಗಳು, ನಂತರ ಆಶುಭಾಷಣ ಸ್ಪರ್ಧೆಗೆ 15 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಮಕ್ಕಳೇ. ಕೂಡಿ ಮಕ್ಕಳೇ, 10 + 20 + 25 + 15. ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಮಕ್ಕಳೇ? 70. ಚರ್ಚಾ ಸ್ಪರ್ಧೆ ಹಾಗೂ ಆಶುಭಾಷಣ ಸ್ಪರ್ಧೆಗಳನ್ನು ಹೋಲಿಸಿದಾಗ ಯಾವ ಸ್ಪರ್ಧೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಮಕ್ಕಳೇ? ಚರ್ಚಾ ಸ್ಪರ್ಧೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಹೀಗೆ ನಾವು ಕಂಬ ನಕ್ಷೆಯ ಮೂಲಕ ದತ್ತಾಂಶಗಳನ್ನು ಆಕರ್ಷಕವಾಗಿ ವ್ಯಕ್ತಪಡಿಸಬಹುದು ಮಕ್ಕಳೇ. ಮತ್ತೆ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಹ ತುಂಬಾನೇ ಸುಲಭ ಆಗುತ್ತೆ. ಮಾಹಿತಿಯನ್ನು ಸಂಗ್ರಹಿಸೋದಕ್ಕೂ ಸಹ ತುಂಬಾ ಸುಲಭ ಆಗುತ್ತೆ ಮಕ್ಕಳೇ. ಕಂಬ ನಕ್ಷೆಯ ಅನುಕೂಲತೆಗಳನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಗಮನಿಸಿ. ದತ್ತಾಂಶಗಳನ್ನು ಚಿತ್ರಗಳ ಮೂಲಕ ಆಕರ್ಷಕವಾಗಿ ವ್ಯಕ್ತಪಡಿಸಬಹುದು. ಹೆಚ್ಚಿನ ದತ್ತಾಂಶಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ಸೂಚಿಸಬಹುದು. ಅನೇಕ ಮಾಹಿತಿಗಳನ್ನು ಸುಲಭವಾಗಿ ವೀಕ್ಷಣೆಯಿಂದಲೇ ಗ್ರಹಿಸಬಹುದು. ಹೌದಲ್ವಾ ಮಕ್ಕಳೇ? ನಾವು ಈ ರೀತಿ ಕಂಬ ನಕ್ಷೆಯ ಮೂಲಕ ನಾವು ದತ್ತಾಂಶಗಳನ್ನು ಆಕರ್ಷಕವಾಗಿ ವ್ಯಕ್ತಪಡಿಸ್ಬೋದು. ಅಷ್ಟೇ ಅಲ್ಲದೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಆ ಮಾಹಿತಿಯನ್ನು ನಾವು ನೋಡ್ತಿದ್ದಂಗೆ ಗ್ರಹಿಸ್ಬೋದು ಮಕ್ಕಳೇ. ನಂತರ ನೋಡಿ ಮಕ್ಕಳೇ, ದತ್ತಾಂಶಗಳನ್ನು ಕಂಬ ನಕ್ಷೆಯಲ್ಲಿ ಪ್ರತಿನಿಧಿಸುವ ವಿಧಾನ ಹೇಗೆ ಯೋಚಿಸು ಅಂತ ಕೊಟ್ಟಿದ್ದಾರೆ. ಈ ಅಂಶಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ. ಅಡ್ಡಗೆರೆಯ ಮೇಲೆ ದತ್ತಾಂಶಗಳ ವಿವರವನ್ನು 1 ಅಂಕಣ ಬಿಟ್ಟು 1 ಅಂಕಣದ ಕೆಳಗೆ ಬರೆ. ನಂತರ ಲಂಬ ರೇಖೆಯ ಮೇಲೆ ದತ್ತಾಂಶಗಳ ಸಂಖ್ಯೆಯನ್ನು ಪ್ರಮಾಣಕ್ಕನುಗುಣವಾಗಿ ಬರೆ. ದತ್ತಾಂಶಗಳ ಸಂಖ್ಯೆ ಕಡಿಮೆ ಇದ್ದಾಗ ಅಡ್ಡಗೆರೆಯ ಮೇಲೆ ದತ್ತಾಂಶಗಳನ್ನು 1, 2, 3 ಹೀಗೆ ಅನುಕ್ರಮವಾಗಿ ಬರೆ. ದತ್ತಾಂಶಗಳ ಸಂಖ್ಯೆ ಹೆಚ್ಚು ಇದ್ದಾಗ ಪ್ರಮಾಣ ನಿರ್ಧರಿಸಿಕೊಂಡು ದತ್ತಾಂಶಗಳ ಸಂಖ್ಯೆಯನ್ನು ಲಂಬಗೆರೆಯ ಮೇಲೆ ಬರೆ. ಅಡ್ಡಗೆರೆಯನ್ನು X ಅಕ್ಷ ಎನ್ನುತ್ತೇವೆ, ಲಂಬ ರೇಖೆಯನ್ನು Y ಅಕ್ಷ ಎನ್ನುತ್ತೇವೆ. ಹಾಗಾದ್ರೆ ಅಭ್ಯಾಸ 15.1 ತಿಳಿಯೋಣ ಮಕ್ಕಳೇ. ನೋಡಿ, ಒಂದು ತರಗತಿಯ 25 ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿಗಳ ಕಂಬ ನಕ್ಷೆ ನೀಡಿದೆ. ಅದನ್ನು ವೀಕ್ಷಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ನಕ್ಷೆಯನ್ನು ಗಮನಿಸಿ ಮಕ್ಕಳೇ. ಈ ಅಡ್ಡ ರೇಖೆಯಲ್ಲಿ ಏನು ಕೊಟ್ಟಿದ್ದಾರೆ ಮಕ್ಕಳೇ? ತಿಂಡಿಗಳ ಹೆಸರನ್ನ ಕೊಟ್ಟಿದ್ದಾರೆ. ಇಡ್ಲಿ, ಚಪಾತಿ, ದೋಸೆ, ಪೂರಿ. ಲಂಬ ರೇಖೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಸೂಚಿಸಿದ್ದಾರೆ. ನೋಡಿ ಮಕ್ಕಳೇ, ಇಡ್ಲಿ ತಿಂಡಿಯನ್ನ ಇಷ್ಟಪಡ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ 9 ಮಕ್ಕಳೇ. ಅದೇ ರೀತಿಯಲ್ಲಿ ಚಪಾತಿ ತಿಂಡಿಯನ್ನ ಇಷ್ಟಪಡ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ 8. ದೋಸೆ ತಿಂಡಿಯನ್ನು ಇಷ್ಟಪಡ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ 5. ಪೂರಿಯನ್ನು ಇಷ್ಟಪಡ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ 7 ಮಕ್ಕಳೇ. ಹಾಗಾದರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಯಾವುದು ಮಕ್ಕಳೇ? ಗಮನಿಸಿ, ನೀವು ಹೇಳಿ. ಇಡ್ಲಿ. ನೋಡಿ ಮಕ್ಕಳೇ, 8ಕ್ಕಿಂತ ಕಡಿಮೆ 6ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡ್ತಕ್ಕಂತಹ ತಿಂಡಿ ಯಾವುದಾಗಿತ್ತು ಮಕ್ಕಳೇ? 6ಕ್ಕಿಂತ ಹೆಚ್ಚು 8ಕ್ಕಿಂತ ಕಡಿಮೆ ಯಾವುದು? ಪೂರಿ. ಹೌದಲ್ವಾ? 4ಕ್ಕಿಂತ ಹೆಚ್ಚು 7ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಇಷ್ಟಪಡುವಂತಹ ತಿಂಡಿ ಯಾವುದು ಮಕ್ಕಳೇ? ದೋಸೆ. ಅತಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಇಷ್ಟಪಡುವ ತಿಂಡಿ ಯಾವುದು ಮಕ್ಕಳೇ? ಅತಿ ಕಡಿಮೆ ಯಾವುದು? ಇಡ್ಲಿಯನ್ನು 10 ಜನ ವಿದ್ಯಾರ್ಥಿಗಳು ಇಷ್ಟಪಡ್ತಾ ಇದ್ರು, ಚಪಾತಿಯನ್ನು 8 ಜನ, ದೋಸೆಯನ್ನು 5 ಜನ, ಪೂರಿಯನ್ನು 7 ಜನ. ಹಾಗಾದ್ರೆ ಅತಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಇಷ್ಟಪಡ್ತಕ್ಕಂತಹ ತಿಂಡಿ ಯಾವುದು ಮಕ್ಕಳೇ? ದೋಸೆ. ನಂತರ ನೋಡಿ ಮಕ್ಕಳೇ, ಮುಖ್ಯ ಪ್ರಶ್ನೆ 2. ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿನ ಪ್ರಾಣಿಗಳ ಸಂಖ್ಯೆಯನ್ನು ಕೆಳಗಿನ ಕಂಬ ನಕ್ಷೆಯಲ್ಲಿ ಸೂಚಿಸಿದೆ. ಮೇಲಿನ ಕಂಬ ನಕ್ಷೆಯನ್ನು ವೀಕ್ಷಿಸಿ ಕೋಷ್ಟಕ ಬರೆದು ವಿವರಗಳನ್ನು ಬರೆ ಅಂತ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಕಂಬ ನಕ್ಷೆಯನ್ನ
ಕೊಟ್ಟಿದ್ದಾರೆ ಮಕ್ಕಳೇ. ಅದರಲ್ಲಿ ಯಾವ್ಯಾವ ಪ್ರಾಣಿಗಳು ಎಷ್ಟೆಷ್ಟಿವೆ ಅಂತನೂ ಸಹ ಕೊಟ್ಟಿದ್ದಾರೆ ನೋಡಿ. ಪ್ರಾಣಿಗಳ ಸಂಖ್ಯೆ ಹಾಗೂ ಪ್ರಾಣಿಗಳ ಹೆಸರುಗಳನ್ನ ನೀವು ಕೋಷ್ಟಕದಲ್ಲಿ ಬರಿಬೇಕು ಮಕ್ಕಳೇ. ಈ ರೀತಿ ಪ್ರಾಣಿಗಳ ಹೆಸರು ಹಾಗೂ ಪ್ರಾಣಿಗಳ ಸಂಖ್ಯೆ ಅಂತ ಬರ್ಕೊಳ್ಳಿ ಮಕ್ಕಳೇ. ಪ್ರಾಣಿಗಳ ಹೆಸರು ಯಾವ್ಯಾವಿವೆ? ಸಿಂಹ. ಸಿಂಹ ಎಷ್ಟಿವೆ ಮಕ್ಕಳೇ? 5. ನಂತರ ಜಿಂಕೆ. ಜಿಂಕೆ ಎಷ್ಟಿವೆ ಮಕ್ಕಳೇ? ನೋಡಿ 20. ನಂತರ ಮೊಲ. ಮೊಲ ಎಷ್ಟಿವೆ ಮಕ್ಕಳೇ? 10. ನಂತರ ಮಂಗ. ಮಂಗಗಳೆಷ್ಟಿವೆ ಮಕ್ಕಳೇ? 15. ಈ ರೀತಿಯಲ್ಲಿ ನಾವು ಕೋಷ್ಟಕವನ್ನು ತಯಾರಿಸ್ಬೋದು ಮಕ್ಕಳೇ. ಕೋಷ್ಟಕವನ್ನು ಕೊಟ್ಬಿಟ್ಟು ಕಂಬನಕ್ಷೆಯನ್ನು ಬರೀರಿ ಅಂದರೆ ಈ ಕೋಷ್ಟಕಕ್ಕೆ ತಕ್ಕಂತೆ ಈ ರೀತಿ ಕಂಬನಕ್ಷೆಯನ್ನು ಬರೀಬೇಕು ಮಕ್ಕಳೇ. ಕಂಬನಕ್ಷೆಯನ್ನು ಕೊಟ್ಬಿಟ್ಟು ಕೋಷ್ಟಕ ತಯಾರಿಸಿ ಅಂದರೆ ಈ ರೀತಿ ಬರೀಬೇಕು ಮಕ್ಕಳೇ. ಅರ್ಥ ಆಯ್ತಲ್ವಾ? ನಂತರದ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ನಿಮ್ಮ ಶಾಲೆಯಲ್ಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಯಾವುದಾದರೂ 4 ಚಟುವಟಿಕೆಗಳು ಹಾಗೂ ಅದರಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಿಮ್ಮ ಶಿಕ್ಷಕರಿಂದ ತಿಳಿದುಕೊಂಡು ಕೋಷ್ಟಕ ರಚಿಸಿ ಕಂಬನಕ್ಷೆ ಎಳೆದು ವಿವರಿಸು ಅಂತ ಇದೆ ಮಕ್ಕಳೇ. ನಿಮ್ಮ ಶಾಲೆಯಲ್ಲೂ ಸಹ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿರ್ತೀರಲ್ವಾ? ಅದೇ ರೀತಿ 4 ಚಟುವಟಿಕೆಗಳನ್ನು ಹಾಗೂ ಅದರಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನೀವು ಕೋಷ್ಟಕ ರಚಿಸಿಬಿಟ್ಟು ಕಂಬನಕ್ಷೆಯನ್ನ ರಚಿಸಬೇಕು. ಅದನ್ನ ನಾನು ಉದಾಹರಣೆ ಮೂಲಕ ತೋರಿಸಿದ್ದೀನಿ ಮಕ್ಕಳೇ. ನೀವು ನಿಮ್ಮ ಶಾಲೆಯಲ್ಲಿ ಭಾಗವಹಿಸಿದಂತಹ 4 ಚಟುವಟಿಕೆಗಳನ್ನು ಬರೀಬಹುದು. ಅಡ್ಡ ಸಾಲಿನಲ್ಲಿ ಪ್ರತಿಭಾ ಕಾರಂಜಿಯ ಚಟುವಟಿಕೆಗಳನ್ನು ಬರೆದಿದ್ದೀನಿ ಮಕ್ಕಳೇ. ಲಂಬ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಬರೆದಿದ್ದೀನಿ ಮಕ್ಕಳೇ. ಮೊದಲು ನೀವು ಈ ರೀತಿ ಕೋಷ್ಟಕವನ್ನ ತಯಾರಿಸ್ಕೊಳ್ಳಿ ಮಕ್ಕಳೇ. ಪ್ರತಿಭಾ ಕಾರಂಜಿಯ ಚಟುವಟಿಕೆಗಳು, ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಬರೆದಿದ್ದೀನಿ ನೋಡಿ ಮಕ್ಕಳೇ. ಛದ್ಮವೇಷ 2 ಜನ ವಿದ್ಯಾರ್ಥಿಗಳು, ನಾಟಕ 8 ಜನ ವಿದ್ಯಾರ್ಥಿಗಳು, ಅಭಿನಯ ಗೀತೆ 6 ಜನ ವಿದ್ಯಾರ್ಥಿಗಳು, ಲಘು ಸಂಗೀತ 3 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇದನ್ನ ನಾವು ಕಂಬನಕ್ಷೆಯಲ್ಲಿ ರಚಿಸಬೇಕು ಮಕ್ಕಳೇ. ನೋಡಿ, ಛದ್ಮವೇಷ 2 ಜನ ವಿದ್ಯಾರ್ಥಿಗಳು, ನಾಟಕ 8 ಜನ ವಿದ್ಯಾರ್ಥಿಗಳು, ಅಭಿನಯ ಗೀತೆ 6 ಜನ ವಿದ್ಯಾರ್ಥಿಗಳು, ಲಘು ಸಂಗೀತ 3 ಜನ ವಿದ್ಯಾರ್ಥಿಗಳು. ಹೀಗೆ ಅಡ್ಡ ಸಾಲಿನಲ್ಲಿ ಪ್ರತಿಭಾ ಕಾರಂಜಿಯ ಚಟುವಟಿಕೆಗಳು ಮಕ್ಕಳೇ. ಲಂಬ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೀವು ಬರೆಯಿರಿ ಮಕ್ಕಳೇ. ನಾನು ಇಲ್ಲಿ ಉದಾಹರಣೆ ತೋರಿಸಿದ್ದೀನಿ, ನೀವು ಸಹ ಇದೇ ರೀತಿ ರಚನೆ ಮಾಡಬಹುದು. ಹಾಗಾದರೆ ಮಕ್ಕಳೇ, ಈ ಅಧ್ಯಾಯ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.